ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಒಂದು ಶಾರ್ಟ್ ಬ್ರೇಕಿನ ನಂತರ ಆ, ಈ ಈ ಕೆಲವು ದಿನಗಳಲ್ಲಿ ನಾವು ಪ್ರಕೃತಿಯಲ್ಲಿರುವ ಎಲಿಮೆಂಟ್ಸ್ ಆಫ್ ನೇಚರ್, ಅನೇಕ ಅದ್ಭುತ ವಿಷಯಗಳ ಕುರಿತಾಗಿ ಸತ್ಯವೇದ ನಮಗೆ ಏನನ್ನು ತಿಳಿಸುತ್ತದೆ, ಆತ್ಮಿಕವಾಗಿ ದೇವರ ಆ ಸೃಷ್ಟಿಯ ಮೂಲಕ ನಾವು ಏನನ್ನು ಕಲಿಯಬಹುದು ಎಂಬುದಾಗಿ ನೋಡೋಣ. ಮೊದಲನೆಯ ದಿನ ಇಂದು ನಾವು ದೇವರ ಅದ್ಭುತ ಸೃಷ್ಟಿಯಲ್ಲಿ ಒಂದಾದ ಭೂಮಿಯ ಕುರಿತಾಗಿ ನೋಡುವುದಾದರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸೌರ ವ್ಯೂಹದಲ್ಲಿ 8 ಗ್ರಹಗಳಿವೆ. ಆ ಎಲ್ಲ ಗ್ರಹಗಳಿಗಿಂತ ಆ ಭೂಮಿಯು ಒಂದು ಅದ್ಭುತವಾದ ಗ್ರಹ. ಯಾಕೆಂದರೆ ಈ ಒಂದೇ ಗ್ರಹದಲ್ಲಿ ಮಾತ್ರ ನಾವು ಜೀವಿಗಳನ್ನು ಕಾಣಬಹುದು. ಅದು ದೇವರ ಕೃಪೆಯಾಗಿದೆ. ಪ್ರಿಯರಾದ ದೇವಿ ಮಕ್ಕಳೇ, ಭೂಮಿಯ ಒಂದು ವಿಶಿಷ್ಟ ಗುಣವೇನೆಂದರೆ ಅದು ಸಹಿಸಿಕೊಳ್ಳುವಿಕೆ. ಆ ಮಾನವನು ಆ ಭೂಮಿಯನ್ನು ಎಷ್ಟೇ ರೀತಿಯಲ್ಲಿ ಹಿಂಸಿಸಿದರೂ ಅಥವಾ ನಾಶಪಡಿಸಿದರೂ ಕೂಡ ಆ ಭೂಮಿಯು ಇದುವರೆಗೂ ಕೂಡ ಮನುಷ್ಯರನ್ನು ಸಹಿಸಿಕೊಳ್ಳುತ್ತಾ ಅನೇಕ ದಿನಗಳವರೆಗೂ ತಾಳುತ್ತಲೇ ಇದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಗಣಿಗಾರಿಕೆ ಆಗಿರಬಹುದು, ಅಥವಾ ಪರಿಸರ ಮಾಲಿನ್ಯವಾಗಿರಬಹುದು, ಅಥವಾ ಬೆಟ್ಟಗುಡ್ಡಗಳನ್ನು ಕಾಡುಗಳನ್ನು ಕಡಿಯುವುದಾಗಿರಬಹುದು, ಅಥವಾ ಭೂಮಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಾರ್ಖಾನೆಗಳನ್ನು ನಿರ್ಮಿಸುವುದ ಏನೇ ಆಗಿರಬಹುದು. ಭೂಮಿಯು ಇಷ್ಟೆಲ್ಲ ಅದನ್ನು ನಾವು ನಾಶ ಪಡಿಸುತ್ತಿದ್ದರೂ ಅಥವಾ ಹಿಂಸಿಸುತ್ತಿದ್ದರೂ ಅದು ಒಂದೇ ಕ್ಷಣಕ್ಕೆ ತನ್ನ ಕೋಪವನ್ನು ತೋರಿಸಬಹುದು. ಆದರೆ ಭೂಮಿಯು ಇದನ್ನು ಎಲ್ಲ ತಡೆಯುತ್ತಿದೆ. ನನಗೆ ಗೊತ್ತಿರುವ ಹಾಗೆ 10th ಸ್ಟ್ಯಾಂಡರ್ಡ್ ಒಂದು ಇದರಲ್ಲಿ ಐ ಆಮ್ ದ ಮದರ್ಲ್ಯಾಂಡ್, ಐ ವೇಟ್ ಎಂಬುದಾಗಿ ಅಲ್ಲಿ ಒಂದು ಪದ್ಯವನ್ನು ಕೂಡ, ಅದರಲ್ಲಿ ಭೂಮಿಯು ನಾನು ಇನ್ನೂ ಕಾಯುತ್ತೇನೆ ಎಂಬುದಾಗಿ ಇದನ್ನು ನೋಡುವಾಗ ಆತ್ಮಿಕ ಜೀವಿತದಲ್ಲಿ ನಾವು ಕೂಡ ಅನೇಕ ಸಾರಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿರುವಾಗ ಅನೇಕ ಕಷ್ಟ ನಷ್ಟಗಳು, ಹೋರಾಟಗಳು, ಹಿಂಸೆಗಳು, ರೋಗಗಳು ಬಂದಾಗ ಈ ಭೂಮಿಯಾಗೆ ನಾವು ತಾಳಬೇಕೆಂಬುದಾಗಿ, ಅಥವಾ ಈ ಭೂಮಿಯಾಗೆ ನಾವು ಸಹಿಸಿಕೊಳ್ಳಬೇಕು, ಅಥವಾ ಅನೇಕ ವೇಳೆ ಸೇವೆಯ ವಿಷಯದಲ್ಲಿ ಶೋಧನೆಗಳು ಅಥವಾ ಹಿಂಸೆಗಳು ಬಂದಾಗ ಸಹಿಸಿಕೊಳ್ಳಬೇಕು. ಯಾಕೆಂದರೆ 2 ತಿಮೋಥಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನಾವು ಸಹಿಸಿಕೊಳ್ಳುವುದಾದರೆ ನಿಶ್ಚಯವಾಗಿ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಆತನೊಂದಿಗೆ ಈ ಲೋಕವನ್ನು ಆಳುವೆವು. ಹಾಗಾದರೆ ಈ ಭೂಮಿಯನ್ನು ಅದರ ಸಹಿಷ್ಣುತೆಯ ಆ ಮನೋಭಾವನೆಯನ್ನು ನೋಡಿ ಕಲಿಯುವಾಗ ನಾವು ಕೂಡ ಕ್ರಿಸ್ತನಲ್ಲಿ ಸಹಿಷ್ಣುತೆಯನ್ನು, ಆತ್ಮಿಕ ಜೀವಿತದಲ್ಲಿ ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೆ ಕಾದು ಆತನೊಡನೆ ಆಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.